ನಮ್ಮ ಜೊತೆಗೆ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಲ್ಲಮಪ್ರಭು ಪಾಟೀಲ್ ಅವರಿದ್ದಾರೆ. ಸರ್, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ ತಮ್ಮ ಸ್ಥಾನಕ್ಕೆ. ಈಗ ನೆಕ್ಸ್ಟ್ ಮುಂದಿನ ಪ್ರಕ್ರಿಯೆ ಏನಾಗಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಮಾಡಿದಾರಾ ಭಾವಿ ಮುಖ್ಯಮಂತ್ರಿ ಆಗ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು? ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆ ಕೊಟ್ಟಿದ್ದರು. ಅದನ್ನು ನಮ್ಮ ಗವರ್ನರವರು ಅಂಗೀಕಾರ ಮಾಡಿದ್ದಾರೆ. ಇವತ್ತು ನಮ್ಮ ನಾಯಕರು ನಿನ್ನೆ ದೆಹಲಿಗೆ ಹೋಗಿದ್ದಾರೆ, ವರಿಷ್ಠರನ್ನು ಭೇಟಿ ಆಗಬೇಕಂತೇಳಿ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ದೆಹಲಿ ಹೈಕಮಾಂಡ್ ಭೇಟಿಯಾಗಿ ಅವರ ಜೊತೆ ಸಮಯ ನಿಗದಿ ಮಾಡಿ ಒಂದು CLP ಸಭೆಯನ್ನು ಕರೀಲಿಕ್ಕೆ ಹೇಳ್ತಾರೆ. ಆ CLP ಸಭೆ ಸಮಯ ನಿಗದಿ ಆದ ನಂತರ ಇಲ್ಲೇ ಬ್ಲ್ಯಾಂಕೆಟ್ ಹಾಲ್ನಲ್ಲಿ 334ರಲ್ಲಿ ಸಭೆಯನ್ನು ಕರೆಯಲಾಗ್ತದೆ. ಯಾವಾಗ ಅಂತಕ್ಕಂಥದ್ದು ಸಮಯ ಮತ್ತು ದಿನಾಂಕ ಸಾಯಂಕಾಲದವರೆಗೆ ತಿಳಿಸ್ತಿದ್ದೀವಿ. ನಾಳೆ ಸಂಜೆ 5 ಗಂಟೆಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಒಂದು ಕಡೆ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಎಲ್ಲ ಕಾಂಗ್ರೆಸ್ನ ಶಾಸಕರೆಲ್ಲರಿಗೂ ಕೂಡ ಈಗೇನಾದರೂ ಒಂದು ಸಂದೇಶನ ಕೊಟ್ಟಿದ್ರೆ, ಅಲರ್ಟ್ ಆಗಿರಿ, ಬರಬೇಕಾಗುತ್ತೆ ನೀವು ಬೆಂಗಳೂರಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ. ಎಲ್ಲ ಶಾಸಕರು ಕೂಡ ಹೊಸ ಸರ್ಕಾರ ರಚನೆ ಆಗ್ತದೆ, ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಾರೆ. ನಮ್ಮ ಒಂದು ಫೋನ್ ಕರೆಗೆ ನಾಳೆನೇ ನೀವು CLP ಸಭೆಯಲ್ಲಿ ಬರಬೇಕಂದ್ರೆ ಎಲ್ಲರೂ ಬರ್ತಾರೆ. ಈಗಾಗಲೇ ದೆಹಲಿಯಲ್ಲಿ ಇದ್ದಾರೆ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮತ್ತೊಂದು ಕಡೆ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಚರ್ಚೆ ಮಾಡಿ ನಿಮ್ಗೆ ಏನಾದರೂ ಸಂದೇಶವನ್ನು ಕೊಟ್ಟಿದ್ದಾರೆ ಸರ್ ಇದುವರೆಗೆ, ಏನಾದರೂ ಪ್ರಿಯಾಂಕಾ ಖರ್ಗೆ ಅಥವಾ ಯಾರಾದರೂ? ಅವರು CM ಅವ್ರ ಜೊತೆಗೆ, ಮಾಜಿ CM ಅವ್ರ ಜೊತೆಗೆ ಮಾತನಾಡಿ ಸಮಯ ನಿಗದಿ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾವಾಗ ತಿಳಿಸ್ತಾರೆ ಅದನ್ನು ನಾವು ಸಭೆ ನೋಟಿಸ್ ಕೊಟ್ಟು ಎಲ್ಲರನ್ನ ಕರಿತೀವಿ. ಅಲ್ಲಮಪ್ರಭು ಪಾಟೀಲ್ ಅವರು ಕೇವಲವಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಗಳ ಜೊತೆಗೆ ಏನಾದರೂ ಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಸರ್? ಮಂತ್ರಿ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ಇಲ್ಲ ಅಂತ ಯಾಕೆ ಹೇಳ. ಯಾಕೆ ನಾನು ರಾಜಕೀಯದಲ್ಲಿ ಇದ್ದೀನಿ. 1972ರಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು KPCC ಜನರಲ್ ಸೆಕ್ರೆಟರಿನಾಗಿ, ಆರ್ಗನೈ ಸೆಕ್ರೆಟರಿ ಆಗಿ, ಅನೇಕ ಅಬ್ಸರ್ವರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಮತ್ತು ಮಂಡಲ್ ಪಂಚಾಯಿತಿ ಅಧ್ಯಕ್ಷನಾಗಿ 5 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೂಡ 6 ವರ್ಷಗಳ ಕಾಲ ಇದ್ದೀನಿ. ಈಗ ವಿಧಾನಸಭೆ ಸದಸ್ಯನಾಗಿದ್ದೀನಿ. ನಾನು ಹೊಸ ಮಂತ್ರಿಮಂಡಲದಲ್ಲಿ ಹೈಕಮಾಂಡ್ನವರು ಭಾಳ ದಿನದ ಪಕ್ಷದಲ್ಲಿ ದುಡಿದಿದ್ದನ್ನು ಕಂಡು ನನಗೆ ಮಂತ್ರಿ ಸ್ಥಾನ ಕೊಟ್ಟರು ಕೂಡ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ. ಈಗಾಗಲೇ ನಿಮ್ಮ ಜಿಲ್ಲೆಯಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಇಲ್ಲೊಂದು ಕಡೆ ಅವರು ಇರೋದ್ರಿಂದ ನಿಮಗೇನಾದರೂ ಕೈ ತಪ್ಪುತ್ತೆ ಅನ್ನೋಂಥ ಏನಾದರೂ ಆತಂಕ ಇದೆ ಸರ್? ಹಾಗೆ ಅವರು ಕೂಡ ನಮ್ಮವರಿದ್ದಾರೆ. ಅವರು ಕೈ ತಪ್ಪದು ಅಂತ ನಾವು ಹೇಳೋದಿಲ್ಲ. ನಮಗೆ ಅವರು ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥದ್ದು. ಪ್ರಿಯಾಂಕಾ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ ಇದ್ದಾರೆ, ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಕೇಳ್ತಾ ಇದ್ದಾರೆ, BR ಪಾಟೀಲ್ ಇದ್ದಾರೆ, MA ಪಾಟೀಲ್ ಇದ್ದಾರೆ, ಖನಿಜಾ ಫಾತಿಮಾ ಇದ್ದಾರೆ, ನಾನಿದ್ದೀನಿ. ಯಾರಿಗೆ ಹೈಕಮಾಂಡ್ ನಿರ್ಧಾರ ಮಾಡಿ ಹೇಳ್ತದನ್ನು ಎಲ್ಲರೂ ಒಪ್ಕೊಳ್ತೀವಿ. ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು DCM ಆಗ್ಬೇಕಂತ ಹೇಳಿ ಅವ್ರಿಗೂ ಕೂಡ DCM ಕೊಟ್ಟರು ಕೂಡ ನಮ್ಗೆ ಸ್ವಾಗತ ಇದೆ. ನಮಗೇನು ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಯಾಕೆ DCM ಕೊಡ್ಬೇಕು ಸರ್ ಅವರಿಗೆ? ಅಲ್ಲ, ಹೈಕಮಾಂಡ್ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬಂದಿರ್ತೀವಿ. ಇದ್ರ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆ ಆದ ಬಳಿಕವಾಗಿ ನೂತನ ಮುಖ್ಯಮಂತ್ರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಯಾವ ರೀತಿ ಅನ್ನುವಂಥದ್ದು ಏನಾದ್ರ ಬಗ್ಗೆ ಮಾಹಿತಿ ಇದೆ ಸರ್? ನಮ್ಮ ಮಾಹಿತಿ ಮತ್ತು ನಮ್ಮ ಹಿಂದಿನ ನಡೆದು ಬಂದಿರತಕ್ಕಂಥ ಪದ್ಧತಿ, CLP ಸಭೆಯಲ್ಲಿ ಎಲ್ಲರೂ ಸೇರಿ ನಾಯಕನ ಆಯ್ಕೆ ಮಾಡಿ ಕಳಿಸ್ತಾರೆ, ಅಥವಾ 1-5 ರೆಸಲ್ಯೂಷನ್ ಹೈಕಮಾಂಡ್ ಬಿಡಲಾಗ್ತದೆ. ಹೈಕಮಾಂಡ್ನವರು CLP ನಾಯಕನ ಹೆಸರು ಘೋಷಣೆ ಆದ ನಂತರ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡು ಗವರ್ನರ್ ಹತ್ತಿರ ಹೋಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿನ ನಿಗದಿ ಮಾಡಿ ಸರ್ಕಾರ ಕರೀಲಿಕ್ಕೆ ಅವ್ರಿಗೆ ಅವಕಾಶ ಕೇಳ್ತಾರೆ. ಗವರ್ನರ್ ಅವರು ಆ ಸಮಯ ಒಪ್ಕೊಂಡ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗ್ತಿದೆ ಸರ್ ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ಯಾವತ್ತೂ ಸಿದ್ಧತೆ ಏನಿದೆ, ಸಿದ್ಧತೆ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ಸು ಒಂದು ಶಿಸ್ತಿನ ಪಕ್ಷ ಮೊದಲಿಂದ. ನಮ್ಮ ಹೈಕಮಾಂಡ್ ಅವ್ರನ್ನ ಆದೇಶ ಕೊಡ್ತಾರೆ, ಅದಕ್ಕೆ ಎಲ್ಲರೂ ಶಿಸ್ತುಬದ್ಧಾಗಿ ಒಪ್ಪಿಕೊಂಡು ಕೆಲಸ ಮಾಡ್ತೀವಿ. ಇದಿಷ್ಟು ಅಲ್ಲಮಪ್ರಭು ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆಗೆ ಕೃಷ್ಣ, GV ನ್ಯೂಸ್ 18 ಕನ್ನಡ, ವಿಧಾನಸೌಧ.